ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ನ ಶುರು ಮಾಡೋಣ. ಸೊ ಡೈಲಿ ಬ್ಲಾಗ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ತಾನೇ ಶ್ವೇತಾ ಅವ್ರ ಶಾಪ್ದು ವೀಡಿಯೋಸ್ನ ಮುಗಿಸ್ಕೊಂಬಂದೆ. ಸೊ ಅವ್ರದ್ದು ಒಂದೇ ಒಂದು ರಿಕ್ವೆಸ್ಟ್ ಇತ್ತು, ಶ್ವೇತಾ ಇವತ್ತು ಸ್ಯಾರಿ ವೀಡಿಯೋ, ಅದಕ್ಕೋಸ್ಕರ ನೀವು ಯಾವ್ದಾದ್ರು ಒಂದು ಸ್ಯಾರಿ ಹಾಕ್ಕೊಂಡು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬನ್ನಿ ಅಂತ. ಸೊ ಹಾಗಾಗಿ ನಾನು ಇದೊಂದು ಸಿಂಪಲ್ ಸ್ಯಾರಿನ ವೇರ್ ಮಾಡಿಕೊಂಡು ಸೊ ವೀಡಿಯೋಗೆ ಅಂತ ಹೋಗಿದ್ದೆ. ಸೊ ಜಸ್ಟ್ ಬಂದೆ, ಇವಾಗ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂದರೆ, ಲೈಫಲ್ಲಿ ಇಷ್ಟೊಂದು ಬ್ಯುಸಿ ಆಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. ನಿಜಕ್ಕೂ ಟೈಮ್ ಆಗ್ತಾಯಿಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆ ಒಂದು ರಾಗಿ ಮಾಡಿ ಕುಡ್ದು ಹೋಗಿದ್ದು. ಸೊ ಈ ಸ್ಯಾರಿ ನೋಡಬೇಕಾ, ಯಾವಾಗೂ ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ ಸ್ಯಾರಿ ಇದು. ಸೊ ಐ ಥಿಂಕ್ ಯಾವಾಗಲೂ ತುಂಬ ಹಳೇ ಸ್ಯಾರಿ, ಬ್ಲೌಸ್ ಇದ್ರದ್ದಲ್ಲ. ಸೊ ನಾನೇ ಇದನ್ನು ಸ್ಟಿಚ್ ಮಾಡಿದ್ದು ಆವಾಗ. ಸೊ ಅದನ್ನೇ ಒಂದು ಪೇರಪ್ ಮಾಡಿಕೊಂಡು ಅರ್ಜೆಂಟಲ್ಲಿ ಪಟಪಟ ಅಂತ ಸ್ಯಾರಿ ಉಟ್ಕೊಂಡು ಹೋಗಿ ಒಂದು ವೀಡಿಯೋಸ್ ಮಾಡ್ಕೊಂಬಂದಿದ್ದೀನಿ. ಸೊ ಸ್ಯಾರೀಸ್ ಅಲ್ಲ, ಶ್ವೇತಾ ಅವ್ರ ಶಾಪಲ್ಲಿ ಸೂಪರಾಗಿರೋ ಅಂಥ ಸ್ಯಾರಿ ತಂದಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಸೊ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಸ್ಯಾರಿ ತುಂಬಾ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ, ಸೂಪರಾಗಿರೋಂಥ ಸ್ಯಾರಿಗಳು ತಂದಿದ್ದಾರೆ. ಸೊ ವೀಡಿಯೋಸ್ನ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ. ಮತ್ತು ವೀಡಿಯೋಸ್ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ರತಿ ವಿಡಿಯೋನಲ್ಲೂ ನಾನು ಹೇಳ್ತಾ ಇರ್ತೀನಿ. ಯಾಕೆ ಅಂತಂದರೆ, ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಸೊ ಯಾವ ವೀಡಿಯೋ ಹಾಕಿದ್ದೀನಿ ನನ್ನ ನೋಟಿಫಿಕೇಷನ್ ಬರ್ತಾ ಇರುತ್ತೆ, ಮೊದಲೇ ನನ್ನ ವೀಡಿಯೋಸ್ನ ನೀವೇ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದರೆ ಯಾವಾಗೋ ಒಂದು ಟೈಮ್ ಬರುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಈ ಥರ ಒಳ್ಳೊಳ್ಳೆ ಸ್ಯಾರಿ ಡ್ರೆಸ್ಗಳ ಕಲೆಕ್ಷನ್ ಬೇಕು ಅಂದರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ಸಲ ಅಂತೂ ಸ್ಯಾರಿ ಕಲೆಕ್ಷನ್, ಸೊ ಇನ್ನು ಮುಂದೆನೂ ಕೂಡ ಹೊಸ ಹೊಸ ಕಲೆಕ್ಷನ್ನು ತೊಗೊಂಬರ್ತಾರೆ. ಸೊ ಎಲ್ಲ ವೀವರ್ಸ್ ಮೇರೆಗೆ, ಒತ್ತಾಯದ ಮೇರೆಗೆ ಸ್ಯಾರಿಗಳನ್ನ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ಯಾರಿಗಳು. ಅವ್ರಿಗೂ ಹೊಸ ಬಿಸ್ನೆಸ್ಗೆ ಆಲ್ ದ ಬೆಸ್ಟ್ ಹೇಳೋಣ. ಮತ್ತು ಏನು ಅಂದರೆ, ಅದು ಹೊಸ ಬಿಸ್ನೆಸ್ ಅಲ್ಲ, ಆಲ್ರೆಡಿ ಅವ್ರದ್ದು ಶಾಪ್ ಇದೆ. ಬಟ್ ಸೀರೆಗಳ ಒಂದು ಕಲೆಕ್ಷನ್ ತರ್ತಾ ಇರಲಿಲ್ಲ. ಸೊ ಈಗ ಮತ್ತೆ ಇವತ್ತಿಂದ ಹೊಸದಾಗಿ ಸೀರೆಗಳ ಒಂದು ಬಿಸ್ನೆಸ್ನ ಶುರು ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಸೊ ಏನು ಗೊತ್ತಾ ಸ್ನೇಹಿತರೆ, ನನಗೆ ಹಿಂಗೆ ಅಂತ ಅಂದರೆ, ಒಬ್ಬರು ಬೆಳೀತಿದ್ದಾರೆ ಅಂದರೆ ನನಗೆ ತುಂಬ ಖುಷಿ. ಸೊ ಏನು ಗೊತ್ತಾ ಸ್ನೇಹಿತರೆ, ಸೊ ಒಬ್ರು ಬೆಳೀತಿದ್ದಾರೆ ಅಂದರೆ ಖಂಡಿತ ನೀವು ನೋಡ್ತಾ ಇರ್ತೀರ ವೀಡಿಯೋಸ್ಗಳನ್ನ, ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಏನು ಗೊತ್ತಾ, ನಾನು ಹೇಗೆ ಅಂದರೆ, ನೀವು ನೋಡ್ತಾನೆ ಇರ್ತೀರ ವೀಡಿಯೋಗಳಲ್ಲಿ ಏನೇ ಮಾತಾಡಿದ್ರು ನೇರವಾಗಿ ಮಾತಾಡಬೇಕು. ಸೊ ಹೆಂಗೆ ಅಂದರೆ, ಬೆನ್ನಿಂದೆ ಒಂಥರ ಮಾತಾಡೋದು, ಮುಂದೆ ಮಾತಾಡೋದು ಒಂಥರ. ಇಂಥವ್ರು ಕಂಡ್ರೆ ಖಂಡಿತ ನಾನು ಫ್ರೆಂಡ್ಶಿಪ್ಪು ಮಾಡಲ್ಲ. ಸೊ ಅವ್ರ ಸಾವಾಸಕ್ಕೂ ಹೋಗಲ್ಲ. ಯಾರೇ ಆಗಲಿ, ಬೇಡ ಅಂತ ಒಂದು ಸಲ ನಾನು ಬಿಟ್ಟ ಮೇಲೆ ಸೊ ಅವ್ರ ಬಗ್ಗೆ ಒಂದು ಸಣ್ಣದೊಂದು ಯೋಚನೆ ಕೂಡ ನಾನು ಮಾಡಲ್ಲ. ಸೊ ಪ್ರೀತಿ ವಿಶ್ವಾಸದಲ್ಲಿ ಅಷ್ಟೇ ನನ್ನನ್ನು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಅಷ್ಟೇ ವಿಶ್ವಾಸದಲ್ಲಿದ್ದಾರೆ ಅಂದರೆ ಖಂಡಿತ ನಾನು ಪ್ರೀತಿ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಷ್ಟು ಆನೆಸ್ಟಾಗಿರ್ತೀವಿ ಎಲ್ಲದರಲ್ಲೂ. ಸೊ ಏನು ಅಂತಂದರೆ, ಯಾರದೇ ಆಗಲಿ, ಶ್ವೇತಾ ಅವ್ರದ್ದು ಬಿಸ್ನೆಸ್ ಅಂತಲ್ಲ, ಯಾರದೇ ಆಗಲಿ ಹೆಣ್ಮಕ್ಳು ಏನಾದರೂ ಒಂದು ಸ್ವಲ್ಪ ಬಿಸ್ನೆಸ್ ಮಾಡಿದಾಗ ಖಂಡಿತ ನಾನು ಎಲ್ರಿಗೂ ಹೇಳೋದು ಒಂದೇ, ಸೊ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಸೊ ಏನೇ ಆಗಲಿ, ಕಷ್ಟಗಳು ಎಲ್ರಿಗೂ ಇರುತ್ತೆ, ತಾಳ್ಮೆಯಿಂದ ಕಾದಾಗ ಖಂಡಿತ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋಗೋಕ್ಕೆ ಹೋಗ್ಬೇಡಿ. ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಖಂಡಿತ ನೀವು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಯಾವುದೇ ಬಿಸ್ನೆಸ್ ಮಾಡಿದಾಗ ಜನಗಳಿಗೆ ಸ್ವಲ್ಪ ಪ್ರಚಾರ ಆಗಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸೊ ಒಬ್ಬರಿಂದ ಒಬ್ಬರು ಬಾಯಿಂದ ಬಾಯಿಗೆ ಹರಡಬೇಕು. ಸೊ ಹಿಂಗಾದಾಗ ಒಂದು ಒಳ್ಳೆ ಸ್ಥಾನಕ್ಕೆ ನೀವು ಖಂಡಿತ ಯಾವುದೇ ಬಿಸ್ನೆಸ್ ಆದರೂ ಹೋಗ್ತೀರಾ. ಖಂಡಿತ ನಾನು ಹೇಳೋದೇನು ಅಂತಂದರೆ, ಸ್ವಲ್ಪ ವೆಯ್ಟ್ ಮಾಡಿ, ಒಳ್ಳೆ ಕಲೆಕ್ಷನ್ ಕೊಡಿ. ಸೊ ಒಬ್ರಿಗೊಬ್ರು ನೋಡ್ಕೊಂಡು ಹೊಟ್ಟೆ ಉರಿ ಮಾಡಬೇಡಿ ದಯವಿಟ್ಟು. ಸೊ ನಿಮ್ಮ ಏನು ಕೆಲಸ, ನಾನು ಹೇಳ್ತಿರ್ತೀರಿ ಎಲ್ರಿಗೂ, ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗಿ. ಫಲನ ಏನು ಕೊಡಬೇಕು ಅದನ್ನು ಭಗವಂತ ಖಂಡಿತ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ದೇವರು ನಿರ್ಧಾರ ಮಾಡಿರ್ತಾನೆ. ಸೊ ಅದನ್ನು ಕೊಡ್ತಾ ಹೋಗ್ತಾನೆ. ಸೊ ಏನೇ ಮಾಡಿದ್ರು ಕೂಡ ನ್ಯಾಯವಾಗಿ ಮಾಡಬೇಕು, ಏನು ಆನೆಸ್ಟಾಗಿ ಮಾಡಬೇಕು. ಸೊ ಈಗ ನನಗೆ ಹೆಂಗೆ ಅಂದರೆ, ಈ ಸುಳ್ಳು ಪಳ್ಳು ಹೇಳೋರನ್ನ ಕಂಡುಬಿಟ್ರೆ ಆಗಲ್ಲ. ಏನೇ ಇದ್ದರೂ ನೇರವಾಗಿ ಹೇಳಬೇಕು. ಸೊ ನೇರವಾಗಿ ಮಾತಾಡೋರನ್ನ ಕಂಡ್ರೆ ನಂಗೆ ಭಾಳ ಇಷ್ಟ. ಯಾಕೆಂದರೆ ವೀಡಿಯೋಸ್ನ ನೀವು ನೋಡ್ತಾ ಇರ್ತೀರ, ನಮ್ಮ ವೀಡಿಯೋಗಳು ಹೆಂಗಿರುತ್ತೆ ಏನು ಅಂತ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಸ್ಯಾರಿ ಚೇಂಜ್ ಮಾಡಬೇಕು, ಹೆಂಗೂ ಸ್ಯಾರಿ ಹಾಕ್ತಿದ್ದೀನಿ. ಒಂದು ಬ್ಯೂಟಿಫುಲ್ ಆದಂಥ ಸಾಂಗಿಗೆ ಒಂದು ರೀಲ್ಸ್ ಮಾಡಿಬಿಡೋಣ. ಸೊ ರೀಲ್ಸ್ ಮಾಡ್ತಾ ಆಮೇಲೆ ನಿಮಗೆ ಸಿಗ್ತೀನಿ. ಸೊ ಇನ್ನು ಈ ಇಯರಿಂಗ್ಸ್ನ ಕೇಳೋದಾದರೆ, ಮೀಶೋಯಿಂದ ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಖಂಡಿತ ಇದನ್ನು ಬೇಕಿದ್ದರೆ ಲಿಂಕ್ ಕೊಡ್ತೀನಿ. ಬೇಕಿದ್ರೆ ಬಹಳಷ್ಟು ಇಯರಿಂಗ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ.
ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ನೋಡ್ತಾ ಇದ್ರಲ್ಲ. ಸೊ ಇಷ್ಟು ದೊಡ್ಡದಾಗಿದ್ರು ಕೂಡ ಎಲ್ಲ ಲೈಟ್ ವೆಯ್ಟ್, ಮೀಶೋನಲ್ಲಿ ಪರ್ಚೇಸ್ ಮಾಡೋಂಥವು ನಂಗೆ ತುಂಬಾ ಇಷ್ಟ ಆಗಿದೆ ಇತ್ತೀಚೆಗಂತೂ ಕ್ವಾಲಿಟಿ. ಖಂಡಿತ ಏನಾದ್ರು ಲಿಂಕ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಬನ್ನಿ, ನಾಳೆ ಇನ್ನೂ ಒಂದು ಫಂಕ್ಷನ್ ಇದೆ, ನಾಳೆ ಕೂಡ ಸ್ಯಾರಿ ವೇರ್ ಮಾಡೋದಿದೆ. ಸೊ ಅಡುಗೆ ಮಾಡ್ತಾ ಮಾತಾಡೋಣ. ಗೊತ್ತಾ ಸ್ನೇಹಿತರೆ, ಹೋಗ್ತಾ ಬರ್ತಾ ಬ್ಲ್ಯಾಕ್ ಕಲರೇ ತೊಗೊಂಡ್ಬರ್ತಿರ್ತೀನಿ. ಸೊ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ ಸ್ಯಾರಿ. ಇದೊಂದ್ಸಲ ತುಂಬ ಸಿಂಪಲ್ ಸ್ಯಾರಿ. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅವಾಗ. ಇದು ತುಂಬ ಟ್ರೆಂಡ್ ಇತ್ತು ಅವಾಗ ಈ ಸ್ಯಾರಿ. ಇದರಲ್ಲಿ ವೈಟ್, ಆಫ್ ವೈಟು ಮತ್ತು ಈ ಬ್ಲ್ಯಾಕಲ್ಲಿ ಒಳ್ಳೆ ಟ್ರೆಂಡ್ ಇತ್ತು. ಸೊ ಇದು ಹೆಂಗೆ ಗೊತ್ತಾ, ನಾವು ಸ್ಯಾರಿ ಹೇಗೆ ವೇರ್ ಮಾಡ್ತೀವಿ, ಬ್ಲೌಸ್ ಹೇಗೆ ಹೊಲಿಸ್ತೀವಿ, ಯಾವ್ದು ಪೇರಪ್ ಮಾಡ್ತೀವಿ, ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಸ್ಯಾರಿ ವೇರ್ ಮಾಡಲಿಕ್ಕೆ. ಸೊ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಶ್ವೇತಾ ಅವರು ವೀಡಿಯೋಸ್ನ ನೋಡ್ಕೊಂಬನ್ನಿ, ಸ್ಯಾರಿಗಳ ಕಲೆಕ್ಷನ್ ಹೇಗಿದೆ ಅಂತ. ಸೊ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅದನ್ನು ನೋಡಿಕೊಂಡು ಅವರು ಸ್ಯಾರಿಗಳನ್ನ ಸ್ಯಾರಿ ಕಲೆಕ್ಷನ್ನ ಹಾಕ್ತಾರೆ, ಆಯಿತಾ. ಬೇಳೆ ಸಾರು ಮಾಡ್ತಾಯಿದ್ದೀನಿ, ಹೋಗ್ತಾ ಇರ್ತೀನಿ. ಸೊ ಅದರಲ್ಲೂ ಈ ಥರ ನೆಟ್ ಸ್ಲೀವ್ಸಿಗೆ ಕೊಡಿಸೋದು ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಸುಮಾರಷ್ಟು ಸೀರೆಗಳಿಗೆ ಇದೇ ಥರ ನೆಟ್ಟೆ ಹಾಕಿ ಸ್ಟಿಚ್ ಮಾಡಿಸಿದ್ದೀನಿ. ಬ್ಲೌಸ್ ಎಲ್ಲ ತುಂಬಾ ಲೂಸ್ ಇದೆ, ಯಾಕೆಂತಂದರೆ ಅವಾಗ ಸ್ವಲ್ಪ ದಪ್ಪ ಇದ್ದೆ ನೋಡಿ, ಇವಾಗೆಲ್ಲ ಲೂಸ್ ಆಗಿದ್ದಾವೆ. ಇವತ್ತು ಪೂಜೆಗೆ ಚಿತ್ರಾನ್ನ ಮತ್ತು ಹಾಲ್ಕೀರ್ ಮಾಡಿದ್ದೀನಿ. ಸೊ ಟೊಮೊಟೊ ಸಾಂಬಾರು ಜೊತೆಗೆ ಸ್ವಲ್ಪ ರಸಮ್ ಕೂಡ, ಬೇಳೆ ರಸಮ್ ಕೂಡ ಮಾಡ್ತಾಯಿದ್ದೀನಿ. ಶಂದೇವ್ರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಸ್ಕಿಪ್ ಆಯಿತು. ಯಾಕೆಂತಂದರೆ ಶ್ವೇತಾ ಅವ್ರ ಶಾಪ್ದು ವಿಡಿಯೋ ಇತ್ತು, ಪಾಪ ಅವರು ಕೂಡ ಎಲ್ಲೋ ಅರ್ಜೆಂಟ್ ಹೋಗೋದಿತ್ತು. ಹಂಗಾಗಿ ಪಟ ಅಂತ 10 ನಿಮಿಷದಲ್ಲಿ ಸ್ಯಾರಿ ವೇರ್ ಮಾಡಿಕೊಂಡು ಟಪ್ ಅಂತ ರೆಡಿಯಾಗಿ ಹೋಗಿ ಅವ್ರಿಗೊಂದು ವಿಡಿಯೋ ಮಾಡ್ಕೊಂಡ್ಬಂದೆ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಇವತ್ತು ಸಂಡೇ ಬ್ಲಾಗು. ಸೊ ಎಲ್ಲಿಗೆ ರೆಡಿ ಆಗಿದ್ದೀನಿ ಜಿಗಿ ಅಂತ ಅನ್ಕೋತಾ ಇದ್ದೀರಾ? ಸೊ ಫಸ್ಟ್ ಟೈಮು ಒಂದು ಗೃಹ ಪ್ರವೇಶಕ್ಕೆ ಇಷ್ಟೆಲ್ಲ ಜಾಸ್ತಿ ರೆಡಿಯಾಗಿ ಹೋಗ್ತಾ ಇರೋದು. ಭಾಳ ಒಂದು 3-4 ತಿಂಗಳಿಂದನೂ ಎಲ್ಲೂ ಹೋಗೇ ಇಲ್ಲ ನಾವು. ಸೊ ಇವತ್ತು ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಮಸ್ಟರ್ಡ್ ಎಲ್ಲೋ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಹುಟ್ಟಿದ್ದೀನಿ. ಸೊ ಭಾಳ ದಿನಗಳೇ ಆಯಿತು ಇದನ್ನು ಸ್ಟಿಚ್ ಮಾಡಿಸಿ. ಸೊ ತುಂಬಾ ಚೆನ್ನಾಗಿದೆ. ಸೊ ಬ್ಯಾಗು ಎಲ್ಲ ರೆಡಿ ಇದೆ. ಸೊ ಚೆನ್ನಾಗಿದೆ. NS ಅಲ್ಲಿ ಪರ್ಚೇಸ್ ಮಾಡಿದಂಥ ಸ್ಯಾರಿ. ಸೊ ಬ್ಲೌಸು ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ. ಇದಕ್ಕೆ ಒಂಥರ ಕುಚ್ಚು ಕೂಡ ಕಟ್ಸಿದ್ದೆ, ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಇವತ್ತೇ ಇದನ್ನು ವೇರ್ ಮಾಡಿರೋ ಅಂಥದ್ದು. ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಫಸ್ಟ್ ಟೈಮ್ ಅವ್ರ ಮನೆಗೂ ಹೋಗ್ತಾ ಇರೋವಂಥದ್ದು. ಅಜ್ಜಿ ಅಂದರೆ ಅಮ್ಮವ್ರ ತಾಯಿ ತಂಗಿ ಮಗಳು ಮನೆಗೆ ಗೃಹ ಪ್ರವೇಶ. ಯಾವ ಊರಲ್ಲಿ ಅಂದರೆ ಹಳ್ಳಿನಲ್ಲಿ ಮಾರ್ತಮ್ನಹಳ್ಳಿ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಕಲ್ಲೂರು ಕ್ರಾಸ್ ಕಡೆ ಇರೋ ಅಂಥದ್ದು. ಸೊ ಬ್ಲಾಗೆಲ್ಲ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಬೇಗ ಹೊರಡೋಣ ಅಂದ್ಕೊಂಡೆ, ಆಲ್ರೆಡಿ 12:45 ಆಗೇ ಹೋಯಿತು. ನಾವು ರೀಚ್ ಆಗಬೇಕಾಗಿರೋದು ಕಲ್ಲೂರು ಕ್ರಾಸ್ ಹತ್ರ. ಇವತ್ತು ನಾನು ವೇರ್ ಮಾಡಿರೋ ಅಂಥ ಜುಮ್ಕಾ ಮತ್ತು ಚೋಕರ್ ಏನು ನೋಡ್ತಾ ಇದ್ದೀರಾ, ಇದನ್ನು ಆಲ್ರೆಡಿ ನೋಡಿದ್ದೀರಾ. ಸೊ ಇದು ಫುಲ್ ಗೋಲ್ಡ್ದೇ ಇದನ್ನು ನಾನು ಮಾಡಿಸಿದಂಥದ್ದು ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ. ಸೊ ಎರಡೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇತ್ತೀಚೆಗೆ ನಾನು ಎಲ್ಲ ಗೋಲ್ಡು ವಾಸವಿ ಜ್ಯುವೆಲ್ಸಲ್ಲೇ ಮಾಡಿಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇಯರಿಂಗ್ಸು ಮತ್ತು ಅಂದರೆ ಈ ಚೋಕರ್ದು ಬೇರೆಯೇ ಇಯರಿಂಗ್ಸ್ ಇದೆ, ಬಟ್ ನಾನು ಜುಮ್ಕಾಗಳಂದರೆ ತುಂಬ ಇಷ್ಟ. ಹಂಗಾಗಿ ನಾನು ಜುಮ್ಕಾ ಆಲ್ಮೋಸ್ಟ್ ಯಾವಾಗಲೂ ಪೇರಪ್ ಮಾಡ್ತಾ ಇರ್ತೀನಿ. ಸೊ ಹೊರಟ್ವಿ.
ಆಲ್ರೆಡಿ ಮನೆಯವ್ರಿಗೆ ಪ್ರತಿದಿನ ಜ್ಯೂಸ್ ಕೊಟ್ಟು ಅಭ್ಯಾಸ ಇದೆ. ಆಲ್ರೆಡಿ ಇಲ್ಲಿ 1:30 ಆಗೋಗ್ಬಿಟ್ಟಿದೆ. ನಮ್ಮ ಮನೆಯವರು ಹಸು ತಡ್ಕೊಳ್ಳಲ್ಲ ಇತ್ತೀಚೆಗಂತೂ. ಸೊ ಇಲ್ಲಿ ಕಬ್ಬನ ಹಾಲಿಗೆ ಅಂತ ನಿಲ್ಲಿಸಿದ್ರು. ಸುಜಿತಿನು ಕಬ್ಬನ ಹಾಲು ಕುಡಿಬೇಕು ಅಂದ. ಸೊ ಹಂಗಾಗಿ ಇಲ್ಲಿ ಪುರ್ದಮ್ಮನ ಗೇಟ್ ಅಂತ ಇದೆ, ಬರುತ್ತೆ ನೋಡಿ ದೇವಸ್ಥಾನ, ಅಲ್ಲಿ ನಿಲ್ಲಿಸಿ ಕುಡಿದ್ಬಿಟ್ಟು ಸೊ ಕಡ್ಬಕ್ಕೆ ಹೋಗೇನೆ ಹೋಗಬೇಕು. ಕಲ್ಲೂರು ಕ್ರಾಸು, ಮಾರ್ತಮ್ಮನಹಳ್ಳಿ. ಸೊ ನಮ್ಮ ಆಲ್ಮೋಸ್ಟು ನಮ್ಮ ಚಂದೂರು ಊರು ಬರುತ್ತಲ್ಲ ಅಲ್ಲೇ. ಸೊ ಹೋದ್ವಿ. ಅಲ್ಲಿ ಏನೂ ವೀಡಿಯೋ ತಗೊಳಕ್ಕಾಗಲಿಲ್ಲ ನನ್ನ ಕೈಲಿ. ಯಾಕೆಂದರೆ ತುಂಬ ಜನ ಇದ್ದರು. ಆಲ್ರೆಡಿ ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಹಾಗಾಗಿ ಏನೂ ವೀಡಿಯೋ ತಗೊಳಕ್ಕಾಗಿಲ್ಲ. ಇದು ನೆಕ್ಸ್ಟ್ ಮಾರ್ನಿಂಗು ನಾನು ಸೋಮವಾರದ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಸೋಮವಾರ ಸುಜಿತ್ಗೆ ಯಥಾ ಪ್ರಕಾರ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಒಂದು 8:45 ಸುಜಿತ್ ರೆಡಿಯಾಗಿರ್ತಾನೆ. ಯಾವತ್ತೂ ವ್ಯಾನಿಗೆ ನಾವು ಲೇಟ್ ಮಾಡೋದೇ ಇಲ್ಲ. ವ್ಯಾನ್ ಬರೋದು ಒಂದು 10-15 ನಿಮಿಷ ಮುಂಚೆನೇ ಸುಜಿತ್ ರೆಡಿ ಆಗಿಬಿಟ್ಟಿರ್ತಾನೆ. ಇನ್ನು ರೋಹಿತ್ ಕೊಯ್ಸ್ಬಿಟ್ಟಿದ್ದೀನಿ ವ್ಯಾನ್ಗೆ ಹತ್ಸೋ ಅಂಥದ್ದು. ಅದಕ್ಕೆ ಮಿಕ್ಕಿದ ಕೆಲಸ ನಾನು ಒಳಗಡೆ ಮಾಡ್ಕೋತಾ ಇರ್ತೀನಿ. ಬನ್ನಿ ಬ್ಲಾಗ್ ಶುರು ಮಾಡೋಣ. ಇವತ್ತು ಸೋಮವಾರ. ಸೊ ನೆನ್ನೆ ಎಲ್ಲ ಫಂಕ್ಷನ್ಗೆ ಹೋಗಿದೆ. ಸೊ ಏನಾಯಿತು ಅಂತಂದರೆ ಫಂಕ್ಷನಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಯಾಕೆ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ತೀನಿ ಸ್ವಲ್ಪ ಫ್ರೀ ಆದಮೇಲೆ. ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಜೊತೆಗೆ ಸುಜಿತ್ಗೆ ದೋಸೆ ಇತ್ತು ಇವತ್ತು ಬಾಕ್ಸ್ಗೆ. ಬಟ್ ಮರ್ತುಬಿಟ್ಟೆ ನಿನ್ನೆ ಫಂಕ್ಷನ್ಗೆ ಹೋದ್ನಲ್ವಾ. ಸೊ ಇವಾಗ ಅದಕ್ಕೆ ದಿಢೀರ್ ದೋಸೆ ಚಟ್ನಿ ಮಾಡಿದ್ದೀನಿ. ಅವಲಕ್ಕಿ ಮತ್ತು ರವೆನ ನೆನೆಸ್ಬಿಟ್ಟು ರುಬ್ಬಿಟ್ಟು ದೋಸೆ ಹಾಕಿ ಬಾಕ್ಸ್ಗೆ ಹಾಕಿದ್ದೀನಿ. ಸೊ ಸಾಂಬಾರು ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಟೈಮ್ 8:45. ವರ್ಕೌಟ್ 1 ಅವರ್ ವರ್ಕೌಟ್ ಮಾಡಿದ್ದೀನಿ. ಸೊ ನೆನ್ನೆ ಎಲ್ಲ ಫಂಕ್ಷನಲ್ಲೆಲ್ಲ ತಿಂದು ಆ್ಯಕ್ಚುಲಿ ಏನು ಅಂದರೆ ಫಂಕ್ಷನ್ಗೆ ಹೋದಾಗೆಲ್ಲ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಚೆನ್ನಾಗಿ ತಿಂದು ಆಮೇಲೆ ನೋಡ್ಕೊಳ್ಳೋಣ ಅಂತ ಬಂದ್ಬಿಡ್ತೀನಿ. ಸೊ ಏನು ಅಂದರೆ ಸ್ವಲ್ಪ ಹಬ್ಬ ಹರಿದಿನ ಅಂತ ಬಂದಾಗ ಕಂಟ್ರೋಲ್ ಮಾಡಲ್ಲ. ಚೆನ್ನಾಗಿ ತಿಂದು ಊಟ ಮಾಡ್ತೀನಿ. ಆಮೇಲೆ ನೋಡ್ಕೊಳ್ಳೋಣ ವರ್ಕೌಟು ಡಯಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಕೆಲಸ ಶುರು ಮಾಡೋಣ. ಸುಜಿತ್ ವ್ಯಾನ್ ಬಂತು. ಸುಜಿತ್ ರೆಡಿಯಾಗಿದ್ದಾನೆ. ರೋಹಿತ್ ವ್ಯಾನ್ಗೆ ಹತ್ತಿಸ್ತಾನೆ. ಸೊ ಇನ್ನೊಂದು ಏನು ಖುಷಿ ಅಂದರೆ ರೋಹಿತ್ತು ಚೆನ್ನಾಗಿ ಡ್ರೈವ್ ಮಾಡ್ತಾನೆ. ಸೊ ನನಗೆ ಡ್ರೈವ್ ಮಾಡೋಕ್ಕೆ ಇಷ್ಟನೇ. ಬಟ್ ಇತ್ತೀಚೆಗೆ ಹೇಳ್ತಾ ಇದ್ದೀನಿ, ಡ್ರೈವ್ ಮಾಡೋಕ್ಕೆ ಕಾರೇ ಕೊಡೋಲ್ಲ, ನೀನೇ ಒಳ್ಳೆ ಓಡಿಸ್ತಾ ಇರ್ತೀನಿ, ನಂಗೆ ಬಿಡೋದೇ ಇಲ್ಲ ಅಂತ ಇರ್ತೀನಿ. ಸೊ ನೆಕ್ಸ್ಟ್ ರೋಹಿತ್ ಏನಾರು ಎಲ್ಲ ನಾವು ಹೋದಾಗ ನಾನು ಸ್ವಲ್ಪ ಡ್ರೈವ್ ಮಾಡೋದಷ್ಟೇ. ಸೊ ಕಲ್ತಿದ್ದು ಒಳ್ಳೇದಾಯಿತು. ಸುಜಿತ್ ಹೋದ್ಮೇಲೆ ಮನೆಯವ್ರಿಗೆ ತಿಂಡಿ. ಫಸ್ಟು ಸುಜಿತ್ಗೆ, ಆಮೇಲೆ ಮನೆಯವ್ರಿಗೆ. ಸೊ ಮನೆಯವ್ರಿಗೆ ಏನು ಅಂತಂದರೆ ನಾನು ತಿಂಡಿ ಬೆಳಗ್ಗೆ ತಿಂಡಿ ಜೊತೆಗೆ ನಾನು ಏನಾದರೂ ಫ್ರೂಟ್ಸ್ ಕೂಡ ಕೊಡ್ತೀನಿ ಅವ್ರಿಗೆ. ಇವತ್ತು ಅವಲಕ್ಕಿ ಮಾಡಿದ್ದೆ. ತುಂಬ ದಿನಗಳಾಗಿತ್ತು ಅವಲಕ್ಕಿ ಮಾಡಿ. ಹಂಗಾಗಿ ರೋಹಿತ್ ಅವಲಕ್ಕಿ ಮಾಡಿರಿ ಮಮ್ಮಿ ಅಂತ ಕೇಳ್ತಾನೆ ಇದ್ದ. ಹಂಗಾಗಿ ಸೊ ಆಪಲ್ಲು ಅದ್ರ ಜೊತೆ ಕೊಡ್ತೀನಿ ನಾನು, ಅಥವಾ ಏನಾದರೂ ಆಯಿತು ಫ್ರೂಟ್ಸು. ಇಲ್ಲ ರೋಹಿತ್ಗೆ ಹೇಳ್ತೀನಿ ಹಚ್ಬಿಟ್ಟು ಕೊಡ್ತಾನೆ. ಸೊ ಮನೆಯವ್ರು ಹೆಂಗೆ ಅಂದರೆ ಹೋಗಿ ಅವರೇ ಹಾಕ್ಕೊಂಡು ತಿನ್ನಲ್ಲ. ಏನಾದರೂ ಕೊಟ್ಟರೆ ತಿನ್ನೋದು, ಇಲ್ಲ ಅಂದರೆ ಅದು ಅಲ್ಲೇ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ಬಿಡ್ತೀನಿ, ಇವ್ರನ್ನ ಇದು ಮಾಡಿಕೊಂಡ್ರೆ ತಿನ್ನಲ್ಲ ಇವರು ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಆಗಲಿ ಆಪಲ್ ಆಗಲಿ ಎಲ್ಲನೂ ನಾನೇ ಕಟ್ ಮಾಡಿ ಕೊಡಬೇಕು. ಸೊ ಎಲ್ಲ ನಾನೇ ಕೊಟ್ಬಿಡ್ತೀನಿ. ಸೊ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮುಗಿಸಿ ನಾನು ಬಂದೆ ವಾಸವಿ ಜ್ಯುವೆಲ್ಲರಿ ಶಾಪ್ಗೆ. ವಿಡಿಯೋನ ಹಾಗೆ ನೋಡಿ ಯಾಕೆ ಬಂದೆ ಅಂತ ಹೇಳ್ತೀನಿ. ಸೊ ಇವತ್ತಿನ ಗೋಲ್ಡ್ ರೇಟು ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಸಿಲ್ವರ್ ರೇಟು ಗೋಲ್ಡ್ ರೇಟು ಎರಡೂ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅವರು ಬರ್ತಾ ಇರುತ್ತೆ. ಸೊ ನೋಡಿದ್ರಲ್ವಾ. ಇನ್ನು ಸೊ ಆಲ್ಮೋಸ್ಟ್ ಇವಾಗ ಮಾಡಿಸಿರಲ್ಲ ಗೋಲ್ಡೆಲ್ಲ ವಾಸವಿ ಜ್ಯುವೆಲ್ಲರಿ ಶಾಪ್ ಅವ್ರದ್ದೇನೆ. ಸೊ ಬಹಳ ವರ್ಷದ ಹಳಬ್ರು ಇವರು. ನಿಜವಾಗ್ಲೂ ಗುಬ್ಬಿಗೆ ತುಂಬ ನಂಬಿಕೆ ಇರುವಂಥ ಶಾಪು. ಸೊ ಯಾವಾಗಲೂ ಬರ್ತಾ ಇರ್ತೀವಿ. ಆಮೇಲೆ ಗೋಲ್ಡ್ ಚೀಟಿ ಕೂಡ ಹಾಕಿದ್ದೀನಿ ನಾನು. ಹೆಣ್ಮಕ್ಳು ಏನಾದರೂ ಆಯಿತು ಸಣ್ಣ ಪುಟ್ಟದ್ದು ಈ ಥರ ಸೇವಿಂಗ್ಸ್ನ ಮಾಡಿ ಚೀಟಿ ಹಾಕೋದ್ರಿಂದ ಏನಾದರೂ ಒಂದು ಗೋಲ್ಡ್ನ ಪ್ರತಿ ವರ್ಷ ತೊಗೋಬೋದು. ಅದಿಷ್ಟೇ ತೊಗೋಬೇಕು ಅಂತ ಏನಿಲ್ಲ, 1 ಗ್ರಾಮ್ ಆದರೂ ತೊಗೋಬೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಇನ್ನು ನಾನು ಬಂದಿದ್ದು ರೋಷನ್ ಫುಟ್ವೇರ್ಗೆ. ಸೊ ಸ್ಲಿಪ್ಪರೆಲ್ಲ ಒಂದಷ್ಟು ಹಳೇವಾಗಿದ್ವು. ಸೊ ತೊಗೊಳ್ಳೋಣ ಅಂತ ಬಂದೆ. ತುಂಬ ಚೆನ್ನಾಗಿತ್ತು ಸ್ಲಿಪ್ಪರ್ ಕಲೆಕ್ಷನ್ ಅಂತೂ. ಇನ್ನು ರಾಯಲ್ ಫುಟ್ವೇರ್ ಪಕ್ಕನೇ ಬರುತ್ತೆ ಈ ಶಾಪು. ಓನರ್ ಮಗನ ಹೆಸರು ರೋಷನ್ ಅಂತ. ಪಾಪ ಇದು ನೋಡಿ ಈ ಹುಡುಗನೇ. ಸ್ಲಿಪ್ಪರೆಲ್ಲ ತುಂಬ ಚೆನ್ನಾಗಿ ತೋರಿಸುತ್ತೆ. ಆಮೇಲೆ ರೀಸನಬಲ್ ರೇಟಿಗೆ ಕೊಡುತ್ತೆ. ಆಮೇಲೆ ಎಲ್ಲ ಫ್ಯಾನ್ಸಿ ಕ್ವಾಲಿಟಿನೂ ಮೇಂಟೈನ್ ಮಾಡಿದ್ದಾರೆ. ಕ್ವಾಲಿಟಿನಲ್ಲಿ ಫ್ಯಾನ್ಸಿ ಐಟಮ್ಸ್ ಕೂಡ ತೋರಿಸ್ತಾರೆ. ಸೊ ಸ್ಲಿಪ್ಪರ್ಸ್ ತೊಗೊಂಡೆ. ಅಲ್ಲಿಂದ ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ 12 ಗಂಟೆ ಒಳಗೆ ಬಂದುಬಿಟ್ಟೆ. ಯಾಕೆಂದರೆ ಮನೆಯವ್ರಿಗೆ ಸ್ವಲ್ಪ 1 ತಿಂಗಳು ಟೈಮು
ಫಿಜಿಯೋಥೆರಪಿ ಮಾಡಿಸ್ತಾ ಇದ್ದೀನಿ. ಸೊ ಅವರು 12 ಗಂಟೆಗೆ ಬಂದುಬಿಡ್ತಾರೆ. ಹಂಗಾಗಿ ನಾನು ಎಲ್ಲೇ ಹೋದರೂ ಕೂಡ 12 ಗಂಟೆ ಅಷ್ಟರಲ್ಲಿ ಬಂದುಬಿಡ್ತೀನಿ. ಹಲೋ ಸ್ನೇಹಿತರೆ, ಟೈಮ್ 3:30. ಸೊ ಬಟ್ಟೆ ಜಾಲ್ಸೋಕ್ಕಾಕಿ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದೆ. ಬಿಸಿಲು ಹೊರಗಿಂದ ಹೋಗಿ ಬಂದೆ ನೋಡಿ. ಸೊ ಹೊರಗೆ ಯಾಕೆ ಹೋಗಿದೆ ಅಂತ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ನೋಡಿ, ಇದು ಸರ ಇಲ್ಲಿ ಸೌದು ಬಿಟ್ಟಿತ್ತು. ಈ ಕೊಂಡಿ ಏನು ಕಾಣಿಸ್ತಿದೆ ನೋಡಿ, ಇದು ಇದು ಪಂಚಲೋಹದ ಹಾಕ್ಸಿರೋದು. ನಾನು ಗೋಲ್ಡ್ ಹಾಕ್ಸಿಲ್ಲ, ಯಾಕೆಂದರೆ ಗೋಲ್ಡ್ ಬೇಗ ಸವಿಯುತ್ತೆ, ತಡೆಯಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದನ್ನು ಪಂಚಲೋಹದ ಹಾಕ್ಸಿದೆ. ಇದೇ ಇಷ್ಟು ದಪ್ಪ ಇರೋ ಕೊಂಡಿನೇ ಸೌದೋಗಿದೆ. ಸುಮಾರು ಹತ್ರ ಒಂದು 10 ವರ್ಷಕ್ಕೆ ಬಂತು ಸರ ಇದನ್ನು ಮಾಡಿಸಿ. ಸೊ ಅದಕ್ಕೋಸ್ಕರ ಇದು ಕೂಡ ಸವಿತಾ ಬಂದಿದೆ. ಸೊ ಅದಕ್ಕೆ ನಾನು ಅದರೊಳಗಡೆ ಒಂದು ಈ ಥರ ರಿಂಗ್ ಏನಿದೆ ಆ ಥರ ನೋಡಿ ಕಾಣಿಸ್ತಿದೆಯಾ, ಇದನ್ನು ಫಿಲ್ ಮಾಡಿ ಮತ್ತೆ ಕಂಬಿ ಹೊಸದು ಹಾಕ್ಸ್ಕೊಂಡು ಬಂದೆ. ಸೊ ಹಿಂಗೇನಾದರೂ ಸರ ಸವಿತಿದೆ ಅಂತಂದರೆ ನೋಡಿ, ಈ ಥರ ಒಳಗಡೆ ಪಂಚಲೋಹದ್ದು ಒಂದು ಇದನ್ನು ಹಾಕ್ತಾರೆ, ಎಕ್ಸ್ಟ್ರಾ ರಿಂಗು. ಸೊ ಇದು ತಡೆಗಟ್ಟುತ್ತೆ ಇದು ಸವಿಯೋದನ್ನು. ಸೊ ನಾನು ಫಸ್ಟೇ ಹೇಳಿದೆ, ಆದರೆ ಇದನ್ನು ಮಾಡಿದಾಗ ಸರನೇ ತುಂಬ ದಪ್ಪ ಇದೆ, ಈ ಕಾಲಕ್ಕೆ ಸವಿಯೆಲ್ಲ ಹೋಗ್ರಿ ಅಂತಂದರು. ಸೊ ನಾನು ಹಿಂಗೆ ಅಂತಂದರೆ ವರ್ಕೌಟು ಏನೇ ಮಾಡಬೇಕಾದ್ರೂ ನಾನು ಸರ ಬಿಚ್ಚಲ್ಲ. ಸೊ ಆದರೂ ಹಿಂಸೆ ಆಗ್ತಿರುತ್ತೆ, ಏಕೆಂದರೆ ಜಂಪು ಇದೆಲ್ಲ ಮಾಡ್ತಾಯಿರ್ತೀವಲ್ಲ ವರ್ಕೌಟ್ ಮಾಡಬೇಕಾದ್ರೆ. ಸೊ ನಂದಿರೋದು ಒಂದೇ ದಾಳಿ, ನಾನು ಇದಕ್ಕೆಲ್ಲ ಇದೇ ವೆಯ್ಟು. ಸೊ ಹಂಗಾಗಿ ನಾನು ಇದಕ್ಕೆಲ್ಲ 2, 3 ಎಲ್ಲ ಏನು ಹಾಕ್ಲಿಕ್ಕೆ ಹೋಗಿಲ್ಲ. ಸೊ ಒಂದೇ ನಾನು ಹಾಕ್ಕೊಂಡಿರೋದು, ನಮ್ಮ ಮನೆಯವ್ರು ಕಟ್ಟಿರೋದು. ಸೊ ಹಂಗಾಗಿ ನೋಡಿ ಇದನ್ನು ಹಾಕ್ಸ್ಕೊಂಬಂದೆ. ಅದೇ ಹೇಳ್ತಾಯಿದ್ರು. ಫಸ್ಟು ವಾಸವಿಗೆ ಹೋದೆ. ವಾಸವಿನಲ್ಲಿ ಈ ರಿಂಗ್ ಏನಿದೆ ಆ ರಿಂಗಿಗೆ ಅಡ್ಜಸ್ಟ್ ಆಗೋ, ರಿಂಗ್ ತುಂಬ ದೊಡ್ಡದದು. ಸೊ ಅದಕ್ಕೆ ಅಡ್ಜಸ್ಟ್ ಆಗೋಂಥ ಇದಿಲ್ಲ, ಅಂದರೆ ಅದೇನೋ ಪ್ಲಾಸ್ಟಿಕ್ಕೋ ಏನಾಗ್ತಾರಲ್ಲ ಅದಿಲ್ಲ. ಸೊ ಹಂಗಾಗಿ ಏನು ಮಾಡಿದ್ರು, ಅವರೊಬ್ಬರು ಅಕ್ಸಾಲಿಗ್ರ ಹತ್ರ ಕಳಿಸ್ತೀನಿ ಹೋಗಿ, ತುಂಬ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಂದರು. ಸೊ ಎಲ್ಲಿಂದರೆ ಕೃಷ್ಣ ಬೇಕ್ರಿ ಹತ್ರ MB ಜ್ಯುವೆಲ್ಸ್ ಅಂತಲೋ ಏನೋ ಒಂದು ಇದನ್ನ ಹಾಕಿದ್ದಾರೆ, ಬೋಲ್ಡ್ ಹಾಕಿದ್ದಾರೆ ನೋಡಿ. ಅಲ್ಲಿ ಹೋದೆ. ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಗೊತ್ತಾ ಸ್ನೇಹಿತರೆ. ನಿಜವಾಗ್ಲೂ ಈ ಥರದ್ದೇನೋ ಸರ ಕಂಬಿಗಳು ಹಾಕೋದಾದರೆ, ಹೊಸ್ದಾಗಿ ಯಾರಾದರೂ ಚೈನ್ ಮಾಡಿಸಿದ್ರು ಕೂಡ ಈ ಥರ ರಿಂಗ್ ಹಾಕಿಸಿ. ಇಲ್ಲ ಅಂತಂದರೆ ಈಗಿರೋ ಚಿನ್ನದ ರೇಟಲ್ಲಂತೂ ನಿಜ ನಾವು ಏನು ಮಾಡ್ಸೋಕ್ಕಾಗಲ್ಲ. ಇವತ್ತಿನ ರೇಟ್ ನೋಡಿದ್ರಲ್ವ, ನೋಡ್ಕೊಂಬಂದು ರೇಟ್ ಕರೆಕ್ಟಾಗಿ ಅಲ್ಲೇ ವಿಡಿಯೋ ತೊಗೊಂಬಂದಿದ್ದೀನಿ. 14,500 ಚಿಲ್ಲರೆ ಇದೆ ರೇಟು. ಬೆಳ್ಳಿ ಬಂದು 270 ರೂಪಾಯಿ ಇದೆ. ಸೊ ಸೌದು ಹೋದರೆ ಇದು ಹಾಕೊಂಡು ನಾನು ಅದೇ ಹೇಳ್ತಾ ಇರ್ತೀನಿ, ನಮ್ಮನೆ ಇದನ್ನು ಇಟ್ಬಿಟ್ಟು ಚಿಕ್ಕದು ಹಾಕ್ಕೊಳ್ಳೋಣ ಅಂತ ಅಂತೀನಿ. ಮನೆಯವ್ರು ಇಷ್ಟಪಡಲ್ಲ, ಇರಲಿ ಇದೇನೆ ಅಂತ ಅಂತಾರೆ. ಸೊ ಹಂಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ, ಸೊ ಟೌನ್ಗೆ ಹೋಗಿ ಇದನ್ನು ಫಸ್ಟು ಬೆಳಗ್ಗೆ ಇನ್ನೂ ನೋಡ್ಕೊಂಡಿದ್ದು. ಅದು ಕಂಬಿ ತುಂಬಾ ಸೌದಿತ್ತು, ಪಂಚಲೋಹದ್ದು. ಸೊ ಅದಕ್ಕೆ ಫಸ್ಟು ಚೇಂಜ್ ಮಾಡಿಸ್ಬಿಡೋಣ ಅಂತ ಫಸ್ಟು ಬೇಗ ಎಲ್ಲ ರೆಡಿಯಾಗಿ ಹೋಗಿ ಚೇಂಜ್ ಮಾಡಿಸ್ಕೊಂಡು ಇನ್ನು ರಾಜಾರಾಮ್ಗೆ ಹೋದೆ. ರಾಜಾರಾಮ್ಗೆ ಅಂತಂದರೆ ಸುಜಿತ್ಗೆ ಮೊನ್ನೆ ಬಟ್ಟೆ ತೊಗೊಂಬಂದಿದ್ದೆ, ಎಲ್ಲ ಟೈಟ್ ಆಗ್ತಿತ್ತು. ಸೊ ಹೋಗಲಿ ಅಂತ ಸುಜಿತ್ಗೆ 24 ಸೈಜ್ ತೊಗೊಂಬರ್ತಿದ್ದೆ, ಅದೇ ತೊಗೊಂಬಂದೆ. ನೋಡಿದ್ರೆ ಇವಾಗ ಟೈಟ್ ಆಗ್ತಿದೆ. ಸೊ ಹಂಗಾಗಿ 26 ತೊಗೊಂಡು ಅಲ್ಲಿಂದ ಎಲ್ಲೋದೆ, ಸ್ಲಿಪ್ಪರು ಎಲ್ಲಿ ತೊಗೋತೀನಿ ಗೊತ್ತಾ, ಗುಬ್ಬಿಲಿ ಫ್ಯಾನ್ಸಿಯಾಗಿ ಬಾಳಿಕೆ ಬರೋಂಥ ಸ್ಲಿಪ್ಪರು ಶೂಸೆಲ್ಲ ಎಲ್ಲಿ ಸಿಗುತ್ತೆ ಅಂತಂದರೆ, ರೋಷನ್ ಸ್ಲಿಪ್ಪರ್ದು ಒಂದು ಶಾಪ್ ಇದೆ, ರೋಷನ್ ಫುಟ್ವೇರ್ ಅಂತ. ಎಲ್ಲಿಂದರೆ ರಾಯಲ್ ಫುಟ್ವೇರ್ ಪಕ್ಕದಲ್ಲಿ ಒಂದಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಹುಡುಗ ಇರುತ್ತೆ ಯಾವಾಗಲೂ, ರೋಷನ್ ಅಂತಲೇ. ಸೊ ತುಂಬ ಚೆನ್ನಾಗಿರೋಂಥ ಸ್ಲಿಪ್ಪರ್ಸು ಎಲ್ಲ ರೀಸನಬಲ್ ರೇಟ್ಗೆ ಕೊಡ್ತಾನೆ, ಒಳ್ಳೆ ಕ್ವಾಲಿಟಿ ಇರೋಂಥವನ್ನೇ ಕೊಡ್ತಾನೆ. ಸೊ ಸಣ್ಣದೊಂದು ವಿಡಿಯೋ ತೊಗೊಂಡಿದ್ದೀನಿ, ನೋಡ್ಕೊಬನ್ನಿ. ಯಾರಿಗಾರು ಬೇಕು ಗುಬ್ಬಿನಲ್ಲಿ ಸ್ಲಿಪ್ಪರ್ ಯಾವ ಶಾಪಲ್ಲಿ ಶೂ ಈ ಥರದ್ದೆಲ್ಲ ಸಿಗುತ್ತೆ ಅಂತಂದರೆ ರೋಷನ್ ಫುಟ್ವೇರ್ಗೆ ಹೋಗಿ. ಸುಮಾರಷ್ಟು ಜನ ಹೇಳ್ತಾ ಇರ್ತೀರ ಏನಂತ, ಶ್ವೇತಾರ್ ಬ್ಲಾಗ್ ನೋಡಿದ್ರೆ ಆಯಿತು ಗುಬ್ಬಿಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಏನು ಗೊತ್ತಾ, ಪಾಪ ಹಳ್ಳಿಯಿಂದ ಬರ್ತಿರ್ತಾರೆ, ಸಂತೆ ಮತ್ತು ಏನಾದ್ರು ತಗೊಳಕ್ಕೆ ಬರ್ತಿರ್ತಾರೆ, ಅಲ್ಲಿ ಇಲ್ಲಿ ಹುಡ್ಕಾಡ್ತಿರ್ತಾರೆ, ಈ ಥರ ಶಾಪ್ ಎಲ್ಲಿದೆ, ಈ ಥರ ಶಾಪ್ ಎಲ್ಲಿದೆ ಅಂತ. ಸೊ ನಾನು ಒಂದು ವೀಡಿಯೋನಲ್ಲಿ ತೋರಿಸೋದ್ರಿಂದ ಸಣ್ಣದಾಗಿ ಒಂದು ಹೆಲ್ಪ್ ಆಗ್ಬೋದೇನೋ ಪಾಪ ಅವ್ರಿಗೆ. ಸೊ ಹಾಗಾಗಿ ಫಸ್ಟ್ ನಾನು ಎಲ್ಲೆಲ್ಲಿ ಏನೇನು ತೊಗೋತೀನಿ ಅನ್ನೋದು ತೋರಿಸ್ತೀನಿ, ಯಾಕೆಂದರೆ ಪಾಪ ಅವ್ರಿಗೂ ಹೆಲ್ಪ್ ಆಗಲಿ. ಸುಮ್ಮನೆ ಎಲ್ಲ ಕಡೆ ಸುತ್ತಿ ಸಾಕಾಗೋದಕ್ಕಿಂತ ವೀಡಿಯೋಗಳನ್ನ ನೋಡಿದಾಗ ಅಟ್ಲೀಸ್ಟ್ ನಾನು ಇಂಥ ಕಡೆ ಹೋಗ್ತೀನಿ ಅಂತ ತೋರಿಸಿದಾಗ, ಸೊ ನಿಮ್ಗೆ ಗೊತ್ತೇ ಇದೆ ಎಲ್ಲನೂ ಕೂಡ ನಾನು ರೀಸನಬಲ್ ರೇಟ್ ಇರೋಂಥ ಶಾಪ್ನೇ ತೋರಿಸ್ತೀನಿ. ಏನೇ ಆದರೂ ಕೂಡ ಎಲ್ರಿಗೂ ಹೆಲ್ಪ್ ಆಗೋಂಥ ಒಂದು ಶಾಪ್ಗಳನ್ನ ಸಜೆಸ್ಟ್ ಮಾಡೋ ಅಂಥದ್ದು. ಸೊ
ಶ್ವೇತಾ ಅವ್ರ ಶಾಪ್ಗೆ ಸ್ಯಾರಿಗಳ ಒಂದು ಕಲೆಕ್ಷನ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಕಮ್ಮಿ ಸೀರೆಗಳು ತಂದಿದ್ರೂ ಕೂಡ ಆಲ್ಮೋಸ್ಟ್ ಎಲ್ಲನೂ ಖಾಲಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಸೊ ತುಂಬ ಖುಷಿ ಪಡ್ತಾರೆ ಎಲ್ಲ ಕಡೆ, ಆಲ್ಮೋಸ್ಟ್ ಎಲ್ಲ ಕಡೆ ಗೋಸಲ ಅಂದರೆ ಆಲ್ಮೋಸ್ಟ್ ಶ್ವೇತಾ ಅಂತಲೇ ಹೆಸರು ತಗೋತಾರಂತೆ. ಅದೊಂದು ತುಂಬ ಖುಷಿ ಆಗುತ್ತೆ. ಶ್ವೇತಾ ಮೇಡಮ್ ವಿಡಿಯೋ ಮಾಡೋ ಅಂಥ ಶಾಪ್ ಅಂತ. ಸೊ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಎಲ್ಲೇ ಹೋದರೂ ನನಗೆ ವ್ಯೂವರ್ಸ್ಗಳು ಹೆಂಗೆ ಅಂತಂದರೆ, ನಾನು ಏನೇ ತೋರಿಸ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲೇನೋ ಒಂದು ಏನೋ ಒಂದು ತೋರಿಸ್ತಾ ಇದ್ದೀನಿ ಅಂದರೆ ಪರವಾಗಿಲ್ಲ, ಏನೋ ಒಂದು ಹೆಲ್ಪ್ ಆಗೋದು ತೋರಿಸ್ತಿರ್ತಾರೆ ಅಂತ ಎಲ್ಲರೂ ಅಷ್ಟು ನಂಬಿಕೆ ನನ್ನ ಮೇಲೆ. ನನಗೆ ನಿಜ ಅಷ್ಟು ಖುಷಿ ಆಗುತ್ತೆ. ಎಲ್ಲ ವ್ಯೂವರ್ಸು ಕೂಡ ಅಷ್ಟು ನಂಬಿಕೆ ಇಟ್ಟು ವೀಡಿಯೋಸ್ನ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಏನು ಅಂದರೆ ಸುಮಾರು ಜನ ವೀಡಿಯೋಸ್ ಒಂದು ಸ್ವಲ್ಪ ದಿವಸ ನೋಡ್ತೀರಾ, ಬೋರ್ ಆದಮೇಲೆ ಬೇರೆ ಬ್ಲಾಗ್ಸ್ಗಳನ್ನ ನೋಡ್ತಿರ್ತೀರ, ಕಾಮನ್ನು. ಸೊ ಏನು ಮಾಡೋಕ್ಕಾಗಲ್ಲ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಸೊ ಇವತ್ತು ಮಧ್ಯಾಹ್ನ ಹೀರೆಕಾಯಿ ಸಾಂಬಾರು. ಸೊ ಏನು ವೀಡಿಯೋ ತೊಗೊಳಕ್ಕಾಗಿಲ್ಲ, ಶಾರ್ಟ್ ವೀಡಿಯೋಗೂ ವೀಡಿಯೋ ತೊಗೊಳಕ್ಕಾಗಿಲ್ಲ. ಹೊರಗೆಲ್ಲರ ಹೋಗಿ ಬಂದ್ಬಿಟ್ಟೆ ಅಂದರೆ ತುಂಬಾ ಸುಸ್ತಾಗ್ತಾ ಇರೋದು ನನಗೆ. ಹಂಗಾಗಿ ಸೊ ಇನ್ನೊಂದು ಏನು ಹೇಳಬೇಕು, ಸುಮಾರಷ್ಟು ಜನ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರ, ಕಮೆಂಟ್ ಅಲ್ಲ, ಡಿ ಎಮ್ ಮಾಡ್ತಾ ಇರ್ತೀರಾ, ಮೇಡಮ್ ವೆಯ್ಟ್ ಲಾಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡಿ ಮೇಡಮ್, ವೆಯ್ಟ್ ಲಾಸ್ ಬಗ್ಗೆ ಹೇಳ್ಕೊಡಿ ವೀಡಿಯೋಸ್ನಲ್ಲಿ ಅಂತ. ಸುಮಾರಷ್ಟು ಜನ ನನಗಿದೆ, ಆಲ್ಮೋಸ್ಟ್ ನನಗೆ ಡಿ ಎಮ್ ಇರುತ್ತೆ. ಏನು ಗೊತ್ತಾ ಸ್ನೇಹಿತರೆ, ರೆಗ್ಯುಲರಾಗಿ ನಾವು ಎಕ್ಸಸೈಸು, ವಾಕು ಇದೆಲ್ಲ ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇರ್ತೀನಿ. ರೆಗ್ಯುಲರ್ ಮಾಡ್ಕೊಬೇಕು ಅಂತ ಒಂದು. ಆಮೇಲೆ ಬೆಳಗ್ಗೆ ಆಲ್ಮೋಸ್ಟ್ ನಾವು ಮಾಡೋ ತಪ್ಪುಗಳೇನು ನಮ್ಮ ಇಂಡಿಯನ್ಸು ಅಂತಂದರೆ, ಬೆಳಗ್ಗೆ ಯಾವಾಗಲೂ ಚಿತ್ರಾನ್ನ, ರೈಸ್ ಐಟಮು, ದೋಸೆ, ಒಂದೇ ಒಂದು ಇಡ್ಲಿ, ಒಂದೆರಡು ಇಡ್ಲಿ, ಈ ಥರದ್ದೆಲ್ಲ ತಿನ್ಕೊತಾ ಬಂದ್ಬಿಡ್ತೀವಿ. ಬೆಳಗಿನ ಟಿಫನ್ ಅಂದರೆ ಹಿಂಗೇ. ಸೊ ಹಾಗಾಗಿ ಪ್ರೋಟೀನ್ ಇರೋ ಅಂಥದ್ದನ್ನ, ರಿಚ್ ಪ್ರೋಟೀನ್ ಇರೋ ಅಂಥದ್ದನ್ನ ಬೆಳಗ್ಗೆ ಹೊತ್ತು ತಿಂಡಿಗೆ ಕನ್ಸ್ಯೂಮ್ ಮಾಡಬೇಕು. ಸೊ ಏನು ಅಂತಂದರೆ, ಇದನ್ನು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಅಡುಗೆ ತಿಂಡಿಲೂ ಕೂಡ ಕಾರ್ಬ್ಸ್ ಇದ್ದೇ ಇರುತ್ತೆ ಎಲ್ಲದರಲ್ಲೂ. ಸೊ ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು, ಈಗ ಬೆಳಗ್ಗೆ ಹೋದ ತಕ್ಷಣ ಈಗ ಟಿಫನ್ಗೆ ಏನೋ ತೊಗೋತಾ ಇದ್ದೀರಾ ಅಂದರೆ ಒಂದು ಎಗ್ಗು, ಒಂದಷ್ಟು ತರಕಾರಿಗಳು, ಬಾಯ್ಲ್ಡ್ ತರಕಾರಿಗಳು, ಇಡ್ಲಿ ಮಾಡಿದ್ರೆ ಒಂದು ಅರ್ಧ ಇಡ್ಲಿ, ಈ ಥರ ಎಲ್ಲ ಪ್ಲೇಟಲ್ಲಿ ಜೋಡಿಸ್ಕೋಬೇಕು. ಸೊ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ. ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಅರ್ಲಿ ಮಾರ್ನಿಂಗು ಅಥವಾ ಮಾರ್ನಿಂಗು ಸ್ವೀಟ್ ಅಂತೂ ಕನ್ಸ್ಯೂಮ್ ಮಾಡಲೇಬಾರ್ದು ಹೊಟ್ಟೆಗೆ. ಅದು ಕಾಫಿ ಆಗ್ಬೋದು, ಟೀ ಆಗ್ಬೋದು, ಹನಿ ಆಗ್ಬೋದು, ಏನೇ ಆಗ್ಬೋದು, ಸ್ವೀಟ್ ಮಾತ್ರ ಯಾವುದೇ ಕಾರಣಕ್ಕೂ ಬೆಳಗಿನ ಹೊತ್ತು ನಾವು ಖಾಲಿ ಹೊಟ್ಟೆನಲ್ಲಿ ಟಿಫನ್ ಜೊತೆ ಆಗಲಿ ಖಂಡಿತ ಸ್ವೀಟ್ನ ಅವಾಯ್ಡ್ ಮಾಡಬೇಕು. ಅದು ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಹನಿ ಆಗಿರ್ಬೋದು, ಅದು ಏನೇ ಆಗಿರ್ಬೋದು. ಸೊ ಬೆಳಗ್ಗೆ ಹೊತ್ತು ದಯವಿಟ್ಟು ವೆಯ್ಟ್ ಲಾಸ್ ಮಾಡೋವಂಥವ್ರು ಸ್ವೀಟ್ ಕನ್ಸ್ಯೂಮ್ ಮಾಡಬೇಡಿ ಬೆಳಗಿನ ಟಿಫನ್ಗೆ. ಸೊ ಅದನ್ನು ಕಂಟ್ರೋಲ್ ಮಾಡಿದ್ರಿಂದ ತನ್ನಷ್ಟಕ್ಕೆ ತಾನೇ 4ರಿಂದ 5 kg ವೆಯ್ಟು ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೆಂಗಾಗೂ ಕೂಡ ಇರ್ಬೋದು. ಸೊ ಹೇಳ್ತಿರ್ತಾರ ನೀವೇ, ಸಂತೂರ್ ಮಮ್ಮಿ ಅಂತ. ಹೆಂಗಂತ ನಾವು ಎಷ್ಟು ಸಕ್ಕರೆನ ಕಡಿಮೆ ತಿಂತೀವೋ ಅಷ್ಟು ಹೆಂಗಾಗಿ ಇರ್ತೀವಿ. ಸಕ್ಕರೆ, ಬೆಲ್ಲ ಎರಡನ್ನೂ ದಯವಿಟ್ಟು ಬೆಳಗ್ಗೆ ಹೊತ್ತು ತೊಗೋಬೇಡಿ. ಸೊ ಆದಷ್ಟು ಕಡಿಮೆ ತಿನ್ನಿ ಸಕ್ಕರೆ, ಬೆಲ್ಲನ. ಇನ್ನು ಹನಿ ಹಾಕ್ಕೊಂಡ್ರೆ ಏನಾಗಲ್ಲಂತೆ ಅಂತ ಅಂತಿರ್ತಾರೆ. ನಾನು ಕೂಡ ಕೆಲವೊಂದು ಸಲ ಲಯನ್ ಡೇಟ್ ಸಿರಪ್ ಕೂಡ ತೊಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀನಿ. ಕೆಲವೊಂದು ಸಲ ಏನಿಲ್ಲ, ಈ ಕಾಫಿ ಟೀ ಕುಡಿಬೇಕು ಅಂತ ಅನ್ನಿಸ್ದಾಗ ರೇರಾಗಿ ಹಾಲು ತೊಗೋತೀನಿ ನೋಡಿ. ಹಾಲಿಗೆ ಲಯನ್ ಡೇಟ್ ಸಿರಪ್ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ನಾನು. ಯಾಕೆಂದರೆ ಈ ಸ್ವೀಟ್ ಕ್ರೇವಿಂಗ್ಸ್ನ ಏನಾದರೂ ಮಾಡಿ ಅವಾಯ್ಡ್ ಮಾಡಬೇಕು ನೋಡಿ, ಹಂಗಾಗಿ. ಸೊ ಹೊರಗಡೆ ಹಬ್ಬ ಹರಿದಿನ ಫಂಕ್ಷನ್ನು ಇಂಥದಕ್ಕೆಲ್ಲ ಹೋದಾಗ ಖಂಡಿತ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೋಗಿದ್ದ ಕಡೆ ಎಲ್ಲ ನಾವು ಡಯಟ್ ಫಾಲೋ ಮಾಡೋಕ್ಕಾಗಲ್ಲ. ಸೊ ಒಂದು ಲಿಮಿಟಲ್ಲಿ ಸ್ವೀಟ್ ಸ್ವಲ್ಪ ಸೈಡ್ಗೆ ಇಟ್ಟು, ಕೋಸಂಬರಿ, ಆಮೇಲೆ ಪಲ್ಯಗಳು ಇದೆಲ್ಲ ತಿಂತೀನಿ. ಸೊ ಪಾಯಸನೂ ಸ್ವಲ್ಪನೂ ತಿಂತೀನಿ. ಸೊ ತುಂಬ ಮೈಸೂರು ಪಾಕು ಈ ಥರದ್ದೆಲ್ಲ ಸ್ವೀಟ್ ಹಾಕಿರ್ತಾರಲ್ಲ, ಅದು ಒಂದು ಸ್ವಲ್ಪ ನಾನು ತಿನ್ನಲ್ಲ. ಸ್ವೀಟ್ ಜಾಸ್ತಿ ಇರುತ್ತೆ, ಸಕ್ಕರೆ ಅಂಶ. ಸೊ ಬೆಳಗ್ಗೆ ಹೊತ್ತು ನೀವು ಸಕ್ಕರೆ ಅಂಶನ ಕಡಿಮೆ ಮಾಡಿದಷ್ಟು ನೀವು ಹೆಂಗಾಗೂ ಇರ್ತೀರಾ. ವೆಯ್ಟ್ ಲಾಸ್ ಮಾಡೋಕ್ಕೆ ಪ್ರಯತ್ನ ಮಾಡೋರು ಖಂಡಿತ ಸಣ್ಣ ಆಗ್ತೀರಾ ಅಂತಲೇ ಹೇಳ್ಬೋದು. ಕಂಪಲ್ಸರಿ ಎಕ್ಸಸೈಸ್, ವರ್ಕೌಟ್ ಮಾಡೋದ್ರಿಂದ ಹೆಂಗಾಗಿರ್ಬೋದು ಸ್ನೇಹಿತರೆ. ಯಾಕೆಂದರೆ ಸುಮಾರಷ್ಟು ಜನ ಕೇಳ್ತಿರ್ತಾರೆ, ಅಕ್ಕ ನಿಮ್ಮ ಥರ ಹೆಂಗಿರೋದು ಅಂತ. ನಾನು ಹಿಂಗೆ ಇರೋದು.
ಇದನ್ನೆಲ್ಲ ಫಾಲೋ ಮಾಡ್ಕೊತಾ ಹೋಗ್ತೀನಿ. ಹೆಸ್ರು ಕಾಳು ತಿನ್ನಿ, ಮೊಳಕೆ ಕಟ್ಟಿರೋದು ಕಡಲೆಕಾಳು ತಿನ್ನಿ, ಹೆಸ್ರು ಕಾಳು ತಿನ್ನಿ, ಆಮೇಲೆ ಸೌತೆಕಾಯಿ ತಿನ್ನಿ, ಸೌತೆಕಾಯಿ ಕೋಸಂಬರಿ ಮಾಡ್ಕೊಂಡು ತಿನ್ನಿ, ಕಡಲೆಕಾಳಿಂದ ಏನಾದರೂ ಡಿಶಸ್ ಮಾಡ್ಕೊಂಡು ತಿನ್ನಿ, ಪಾಪ್ಕಾರ್ನ್ ತಿನ್ಬೋದು, ಈ ಥರದ್ದು ತಿನ್ನಿ. ಬೆಳಗ್ಗೆ ಹೊತ್ತು ನಾನು ಏನೇನು ತಿಂತೀನಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ತುಂಬ ಸ್ವೀಟ್ ಇರೋ ಅಂಥ ಏನು ಹಣ್ಣುಗಳನ್ನ ತಿನ್ನಬಾರ್ದು ಬೆಳಗ್ಗೆನೆ. ಪಪ್ಪಾಯ ತಿನ್ಬೋದು, ಸೀಬೆಹಣ್ಣು ತಿನ್ಬೋದು. ಬಾಳೆಹಣ್ಣೆಲ್ಲ ನಾನು ಮಧ್ಯಾಹ್ನದ ಹೊತ್ತು ತಿಂತೀನಿ, ಇಲ್ಲಾಂದ್ರೆ ಒಂದೊಂದು ಸತಿ ಬೆಳಗ್ಗೆನೂ ತಿಂತೀನಿ. ತುಂಬ ಸ್ವೀಟ್ ಇದ್ರೆ ತಿನ್ನಲ್ಲ. ಬಾಳೆಹಣ್ಣಿಂದ ಏನೂ ತೊಂದರೆ ಇಲ್ಲ. ಬಟ್ ತುಂಬ ಸ್ವೀಟ್ ಇರೋದು ಸಪೋಟ ಈ ಥರದ್ದೆಲ್ಲ ತಿನ್ನಲ್ಲ. ಆಪಲ್ ತಿಂತೀನಿ. ಸೊ ತುಂಬ ಸ್ವೀಟ್ ಇರೋದು ಆಪಲ್ಲು ತುಂಬ ಸ್ವೀಟ್ ಇರೋ ಅಂಥ ಫ್ರೂಟ್ಸ್ ಜ್ಯೂಸ್ ಎರಡನ್ನೂ ಕುಡಿಬಾರ್ದು ಬೆಳಗ್ಗೆ ಹೊತ್ತು. ಬೇಕಿದ್ದರೆ ABC ಜ್ಯೂಸು, ಆಮ್ಲ ಜ್ಯೂಸ್ ಇದನ್ನೆಲ್ಲ ಕುಡೀರಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ನೋಡ್ತಾ ಇದ್ದರೆ ಬೆಳಗ್ಗೆ ಹೊತ್ತು ಏನೇನು ತೊಗೋತೀನಿ ಕಂಪಲ್ಸರಿ ತೋರಿಸ್ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ. ಪ್ರತಿದಿನದ ತಿಂಡಿ ಊಟ ಏನಿರುತ್ತೆ ಅಂತ. ಇನ್ನು ಮಧ್ಯಾಹ್ನ ಬಂದು ಸೊ ರಾಗಿ ಮುದ್ದೆ ಒಂದು ಚಿಕ್ಕದೊಂದು ಮುದ್ದೆ, ಇಷ್ಟು ರೈಸು, ತರಕಾರಿಗಳು, ಸಾಂಬಾರು, ಕಾಳುಗಳಿದ್ರೆ ಕಾಳುಗಳು, ಸೊಪ್ಪಿದ್ರೆ ಸೊಪ್ಪು. ಸೊ ವಾರಕ್ಕೊಂದು ಬಾರಿ ಚಿಕನ್, ಈ ಥರ ನಾನು ತೊಗೋತೀನಿ. ರೋಹಿತ್ತು ಗೆಣಸು ತೊಗೊಂಬಂದಿದ್ದ, ಮನೆಯವರಿಗೆ ಬಿಡ್ಸಕ್ಕೆ ಕೊಟ್ಟಿದ್ದೀನಿ. ನೋಡಿ ಬಟ್ಟೆ ಆಗಿದೆ, ಬೆಳಗ್ಗೆಯಿಂದ ಇನ್ನೂ ಜಾಲಿಸೋದ್ರಲ್ಲೇ ಇದ್ದೀನಿ. ಸೊ ಇವಾಗ ಜಾಲಿಸಿ ಒಣಗಾಕಬೇಕು. ಇನ್ನು ಬಟ್ಟೆಗಳೆಲ್ಲ ಜಾಲಿಸ್ತಾ ಇದ್ದೀನಿ. ಆಲ್ರೆಡಿ ಟೈಮು 4:45 ಆಗೋಗಿದೆ. ಸುಜಿತ್ಗೆ ಊಟ ಮಾಡಿಸಿ, ಕೈಕಾಲು ಮುಖ ತೊಳೆಸಿ, ಊಟ ಮಾಡಿಸಿ, ಅವನಿಗೆ ಬೇರೆ ಬಟ್ಟೆ ಹಾಕಿ, ಅವನ ಕೆಲಸನೇ 1 ಅವರ್ ಆಗುತ್ತೆ ಇವಾಗ. ಸೊ ಅವ್ನು ಬಂದಮೇಲೆ ಬಟ್ಟೆ ಎಲ್ಲ ಜಾಲಿಸಿ ಒಣಗಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಬಟ್ಟೆ ಇದ್ದಾಗ ಈ ಚಿಕ್ಕ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಜಾಸ್ತಿ ಇದ್ದಾಗ ದೊಡ್ಡದಕ್ಕೆ ಹಾಕ್ತೀನಿ. ಸೊ ನನಗೆ ಈ ಥರ ಕೈಯಲ್ಲಿ ಜಾಲಿಸಿ ಒಣ ಹಾಕೋದೇ ಇಷ್ಟ. ಯಾಕೆಂದರೆ ಅದ್ರಲ್ಲಿ ದೊಡ್ಡದಕ್ಕೆ ಹಾಕಿದ್ರೆ ಎಲ್ಲ ಸುತ್ತಿ ಇಟ್ಬಿಟ್ಟಿರುತ್ತೆ. ಸೊ ಅದು ಯಾಕೋ ನನಗೆ ಮೊದಲಿಂದನೂ ಅಷ್ಟೊಂದು ಇಷ್ಟ ಆಗೋಲ್ಲ. ಇದರಲ್ಲಿ ವಾಶ್ ಮಾಡೋದು ಇಷ್ಟ ಆಗುತ್ತೆ. ಸೊ ಕೈಯಲ್ಲೆಲ್ಲ ಜಾಲಿಸಿ ಹಾಕಿದ್ದೀನಿ. ಪ್ರತಿದಿನ ಇಷ್ಟೇ ಇರುತ್ತೆ ಬಟ್ಟೆಗಳು. ಅಂದರೆ ಸ್ವಲ್ಪ ವರ್ಕೌಟ್ಸು ಇದೆಲ್ಲ ಮಾಡೋದ್ರಿಂದ 1-2 ಜೊತೆ ಬಟ್ಟೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೋಹಿತ್ ಸಂತೆಗೆ ಹೋಗಿ ಮರಗೆಣಸು ತಂದಿದ್ದ, ಮನೆಯವರು ಅದನ್ನು ಸುಲಿದು ಕೊಟ್ಟರು. ಸೊ ಬೇಯಿಸಿ ಇನ್ನೂ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗು ತುಂಬಾ ಲೆಂತ್ ಆಯಿತು, ಹಾಗಾಗಿ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆ ಬ್ಲಾಗ್ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.